ನಂತರ ಪ್ರಶ್ನೆ ಕೇಳೋದಕ್ಕಂತ ಗುರುಗಳ ಹತ್ರ ಹೋಗಿದ್ವಿ. ಒಳಗಡೆ ಹೋದ ತಕ್ಷಣನೇ ಗುರುಗಳು ನಮ್ಮ ಮನಸ್ಸಿನಲ್ಲಿ ಏನಿತ್ತು ಅದನ್ನೆಲ್ಲ ಹೇಳಿದ್ದಾರೆ. ಅದಕ್ಕೆ ಪರಿಹಾರನೂ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಗೆ ತುಂಬಾನೇ ಖುಷಿ ಆಯ್ತು ಇವತ್ತಿಂದು ನೋಡಿ. ನಮ್ಗೆ ಯಾವ ವರ್ಡ್ಸೇ ಇಲ್ಲ. ತುಂಬಾನೇ ಖುಷಿ ಆಯ್ತು, ತೃಪ್ತಿ ಆಯ್ತು, ಸಮಾಧಾನ ಆಯ್ತು. ವಿದ್ಯಾ ಚೌಡೇಶ್ವರಿಯ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬನ್ನಿರೇ. ಸ್ವಾಮಿಗಳು ನಮ್ ನೋಡಿದ ತಕ್ಷಣನೇ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಕರೆಕ್ಟಾಗಿ ಹೇಳಿದ್ರು. ಸಮಾಧಾನ ಆಗಿ ಹೇಳಿದ್ದಾರೆ. ಆಗ ಅನ್ಕೊಂಡಿದ್ ಕೆಲಸ ಆಗುತ್ತೆ ಅಂತಾನು ಹೇಳಿದ್ರು. ಸಿರಿಮಾತೆಯೇ ವರದಾತೆ ವಿದ್ಯಾ ಚೌಡೇಶ್ವರಿ ಜಗನ್ಮಾತೆಯೇ. ಕಳಸ ಬರವಣಿಗೆಯ ಮೂಲ ಸನ್ನಿಧಾನ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠಕ್ಕೆ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ಹುಣ್ಣಿಮೆಯ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಜನಸಾಗರವೇ ಹರಿದು ಬರುತ್ತದೆ. ಸಾವಿರಾರು ಭಕ್ತರಿಗೆ ಹೊಸ ಜೀವನವನ್ನೇ ಕಟ್ಟಿಕೊಟ್ಟಂತಹ ಶ್ರೀ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಯಾಕಿಷ್ಟು ಜನ ಬರುತ್ತಾರೆ? ಈ ದೇವಸ್ಥಾನದಲ್ಲಿ ಅಂಥದ್ದು ಏನಿದೆ? ಬರುವ ಭಕ್ತರಿಗೆ ಈ ದೇವರ ಮೇಲೆ ಯಾಕಿಷ್ಟು ನಂಬಿಕೆ ಅನ್ನುವುದನ್ನು ಭಕ್ತರ ಬಾಯಿಯಿಂದಲೇ ಕೇಳೋಣ ಬನ್ನಿ. ನನ್ನ ಹೆಸರು ಚೈತ್ರ ಅಂತ. ನಾನು ಬಂದು ಬೆಳಗಾವಿಯಿಂದ ಬಂದಿದ್ದೀನಿ. ನನಗೆ ಯೂಟ್ಯೂಬ್ ಚಾನಲಿಂದ ಗೊತ್ತಾಯ್ತಿದ್ದಿಲ್ಲ ಇದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ, ಅಮ್ಮನವ್ರ ಬಗ್ಗೆ. ಚೌಡೇಶ್ವರಿ ವಿದ್ಯಾ ಸರಸ್ವತಿ ಅಂತ ಹೇಳಿನೇ ಹೇಳ್ಬೋದು. ನನ್ನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ ಅಕ್ಷರಾಭ್ಯಾಸಕ್ಕೆ. ಅವ್ರದ್ದು ಆಯಿತು. ಹೋದ ಅಮಾವಾಸ್ಯೆಗೆ ಬಂದಿದ್ದೆ. ಈ ಸರಿ ಹುಣ್ಣಿಮೆಗೆ ಬಂದಿದ್ದೀನಿ ಮಡ್ಲಕ್ಕಿ ತುಂಬೋದಕ್ಕೆ. ಮತ್ತು ಅಮ್ಮನವ್ರ ಅಲಂಕಾರ ಆಯಿತು, ಅವ್ರು ಮಾಡ್ತಿರೋ ಪೂಜೆ ಆಯಿತು. ತುಂಬ ಚೆನ್ನಾಗಿದೆ. ಮನಸ್ಫೂರ್ತಿಯಾಗಿ ಬರುತ್ತೆ ಆ ಥರ. ತುಂಬ ಚೆನ್ನಾಗಿದೆ. ನಂತರ ಪ್ರಶ್ನೆ ಕೇಳೋದಕ್ಕಂತ ಗುರುಗಳ ಹತ್ರ ಹೋಗಿದ್ವಿ. ಅಲ್ಲಿನೂ ತುಂಬ ಚೆನ್ನಾಗಿತ್ತು. ಒಳಗಡೆ ಹೋದ ತಕ್ಷಣನೇ ಗುರುಗಳು ನಮ್ಮ ಮನಸ್ಸಿನಲ್ಲಿ ಏನಿತ್ತು ಅದನ್ನೆಲ್ಲ ಹೇಳಿದ್ದಾರೆ. ಅದಕ್ಕೆ ಪರಿಹಾರನೂ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ನಂಬಿಕೆ ಇಟ್ಕೊಂಡು ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಬನ್ನಿ, ನಿಮಗೂ ವಿದ್ಯಾ ಚೌಡೇಶ್ವರಿ ಅಮ್ಮನವ್ರ ಆಶೀರ್ವಾದ ಸಿಗಲಿ ಅಂತ ಬಿಟ್ಬಿಡಿ. ಮೇಲ್ಗಡೆ ವಿದ್ಯೆ ಚೌಡೇಶ್ವರಿ ಅಮ್ಮನವ್ರದ್ದು ಮತ್ತೊಂದು ದೇವಸ್ಥಾನ ಇದೆ. ಕೆಳಗಡೆ ಒಂದು ದೊಡ್ಡ ಚೌಡೇಶ್ವರಿ, ಸಣ್ಣ ಚೌಡೇಶ್ವರಿ ಅಂತ ಹೇಳ್ಬಿಟ್ಟು 2 ಚೌಡೇಶ್ವರಿ ಅಮ್ಮನವ್ರದ್ದಿದೆ. ಒಳಗಡೆನೂ ಕೂಡ ಇವತ್ತು ಕುಂಕುಮಾರ್ಚನೆ ಮಾಡಿಸಿದ್ರು. 2,000 kg ಕುಂಕುಮಾರ್ಚನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಒಂಥರ ಏನೋ ವೈಬ್ರೇಷನ್ನೇ ಚೇಂಜ್ ಆಗಿದೆ ಅಲ್ಲಿದು. ಒಳಗಡೆ ಹೋದ ತಕ್ಷಣವೇ ಭಕ್ತಿಯಿಂದ ಕೈ ಮುಗಿಬೇಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋವಂಥ ವೈಬ್ರೇಷನ್ ಇದೆ ಅಲ್ಲಿ. ಬನ್ನಿ, ಗೋಪೂಜೆ ಇದೆ, ಗೋಪೂಜೆ ಮಾಡ್ತಾರೆ. ನಮಗೂ ಅಲ್ಲಿ ಒಳಗಡೆ ಹೋಗಿ ಅದು ಸೇವೆ ಮಾಡೋದಕ್ಕೆ ಕೊಡ್ತಾರೆ. 24 ಗಂಟೆಗೂ ಯಾವಾಗ ಬಂದರೂ ಅನ್ನ ಸಂತರ್ಪಣೆ ಇರುತ್ತೆ. ಯಾರೇ ಎಷ್ಟೊತ್ತಿನಲ್ಲಿ ಬಂದು ತಡು ರಾತ್ರಿ ಬಂದರೂ ಕೂಡ ಅವರಿಗೆ ಅನ್ನ ಸಂತರ್ಪಣೆ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ. ನನ್ನ ಹೆಸರು ಪೂರ್ಣಿಮಾ ಅಂತ. ನನ್ನ ಆಟಿನಗರಿಂದ ಬಂದಿರೋದು. ಇವ್ರು ನಮ್ಮ ಅಕ್ಕ ಕೃಷ್ಣವೇಣಿ ಅಂತ. ನಾವಿಬ್ರು ಅಕ್ಕ ತಂಗಿದಿರು. ನಮಗೆ ಇನ್ಸ್ಟಾಗ್ರಾಮ್ ಪೇಜಿಂದ ಗೊತ್ತಾಯ್ತು ಇದು. ಇಲ್ಲಿ 1-2 ಸತಿ ಬಂದಾಗ, ನಾರ್ಮಲ್ ವೀಕ್ ಡೇಸಲ್ಲಿ ಬಂದಾಗ ನಮಗೆ ದೇವ್ರದ್ದು ಗರ್ಭಗುಡಿ ನೋಡಿ ತುಂಬಾನೇ ಖುಷಿ ಆಯಿತು. ಇವತ್ತು ಹುಣ್ಣಿಮೆ ದಿವಸ ಲಾಸ್ಟ್ ಟೈಮ್ ನಮ್ಮ ಅಕ್ಕ ಅವ್ರು ಬಂದು ಗುರುಗಳ ಹತ್ರ ಮಾತಾಡಿರೋದಕ್ಕೆ ಅವರು ಹುಣ್ಣಿಮೆಗೆ ಬಂದು ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗಿ ಅಂದರು. ಅದಕ್ಕೋಸ್ಕರ ಬಂದ್ವಿ. ನಮ್ಗೆ ತುಂಬಾನೇ ಖುಷಿ ಆಯಿತು ಇವತ್ತಿಂದು ನೋಡಿ. ನಮಗೆ ಯಾವ ವರ್ಡ್ಸೇ ಇಲ್ಲ. ತುಂಬಾನೇ ಖುಷಿ ಆಯ್ತು, ತೃಪ್ತಿ ಆಯ್ತು, ಸಮಾಧಾನ ಆಯ್ತು ಇಲ್ಲಿ ಬಂದಿರೋದಕ್ಕೆ. ಸ್ವಾಮಿಗಳು ನಮ್ ನೋಡಿದ ತಕ್ಷಣನೇ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಕರೆಕ್ಟಾಗಿ ಹೇಳಿದ್ರು. ಏನು ಕೇಳಬೇಕು ಅನ್ಕೊಂಡು ಬಂದಿದ್ವೋ ಅದನ್ನೇ ಸ್ವಾಮಿಗಳು ನಮ್ಮನ್ನು ನೋಡಿದ ತಕ್ಷಣನೇ ಕರೆಕ್ಟಾಗಿ ಹೇಳಿದ್ರು.
ಸಮಾಧಾನ ಆಗಿ ಹೇಳಿದ್ದಾರೆ. ಆಗ ಅನ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತಲೂ ಹೇಳಿದ್ರು. ನಾವು ಆ್ಯಕ್ಚುಲಿ ಲಾಸ್ಟ್ ವೀಕೆ ಹೋಗಿರೋದು. ಮಡ್ಲಕ್ಕಿ ತಂದ್ಕೊಡಿ ಹುಣ್ಣಿಮೆಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಮಡ್ಲಕ್ಕಿ ಕೊಡೋದಕ್ಕೋಸ್ಕರ ಬಂದ್ವಿ. ಬಟ್ ನಮ್ಗೆ ಇಲ್ಲಿ ಈ ಥರ ಇಷ್ಟು ಉತ್ಸವದಿಂದ ಮಾಡ್ತಾರೆ ಅಂತ ನಮಗೆ ನೋಡಿ ತುಂಬಾನೇ ಖುಷಿ ಆಯಿತು. ಗರ್ಭಗುಡಿ ಒಳಗಡೆ ಹೋಗಿದ ತಕ್ಷಣ ಫುಲ್ ಪಾಸಿಟಿವ್ ವೈಬ್ರೇಷನ್ ಇದೆ. ತುಂಬಾನೇ ಶಕ್ತಿ ಇದೆ. ತುಂಬಾ ಶಾಂತಿ, ತುಂಬಾ ಪೀಸ್ಫುಲ್ ಆಗಿತ್ತು ಆ ಪ್ಲೇಸು. ತುಂಬಾ ಖುಷಿ ಆಯ್ತು ನಮ್ಗೆ. ಇನ್ಸ್ಟಾಗ್ರಾಮ್ ಪೇಜ್ ಇಂದ ನಾವು ನೋಡ್ಕೊಂಡು ಬಂದಿದ್ದು ಇಲ್ಲಿಗೆ. ಇದು ನಮ್ದು 4ನೇ ವಿಸಿಟ್. ನಾನು ಶ್ರುತಿ ಅಂತ, ಮೈಸೂರಿಂದ ಆಚೆ HD ಕೋಟೆಯಿಂದ ಬಂದಿರೋದು. ನಾವು ಇಲ್ಲಿಗೆ ಸುಮಾರು 4ರಿಂದ 5ನೇ ಸಲ ಬರ್ತಾ ಇದ್ದೀವಿ. ಇದು ಮಡ್ಲಕ್ಕಿ ಕೊಟ್ಟು ಒಪ್ಪಿಸ್ತಾ ಇರೋದು ತಾಯಿಗೆ 2ನೇ ಸಲ. ಗುರುಗಳ ಹತ್ರ ಪ್ರಶ್ನೆಗೆ ಅಂತ ಫಸ್ಟು ಬಂದ್ವಿ. ಅವರು ನಮಗೆ ತುಂಬ ಆಶ್ಚರ್ಯ ಆಯಿತು. ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ನಾವು ಮನಸ್ಸಲ್ಲಿ ಏನು ಅನ್ಕೊಂಡು ಬಂದಿದ್ವಿ ಅದನ್ನು ನಾವು ಹೇಳೋಕ್ಕೆ ಮುಂಚೆನೆ ಅವರೇ ನೀವು ಇಂತಿಂಥ ರೀಸನ್ಗೋಸ್ಕರ ಬಂದಿದ್ದೀರಾ, ನಿಮ್ಮ ಹರಕೆ, ನಿಮ್ಮ ಕಷ್ಟಗಳು ಹೀಗಿದೆ ಅಂತ ಹೇಳಿ ನೀವು ಇಂಥ ಪರಿಹಾರ ಮಾಡಿದ್ರೆ ನಿಮಗೆ ಪರಿಹಾರ ತಾಯಿ ಕೊಡ್ತಾಳೆ ಅಂತ ಹೇಳಿ ಮಡ್ಲಕ್ಕಿ ಕೊಡಕ್ಕೆ ಹೇಳಿದ್ರು. ಫಸ್ಟ್ ಸಲ ಬಂದು ಮಡ್ಲಕ್ಕಿ ಒಪ್ಸೋಗಿದ್ವಿ. ಅನಂತರದಲ್ಲಿ ನಾವು ಮತ್ತೊಂದು ಸಲ ಬಂದು ಬೇಡ್ಕೊಂಡ್ವಿ ನಮ್ಮ ಕಷ್ಟಗಳು ಇನ್ನೂ ಪರಿಹಾರ ಆಗಬೇಕು ಅಂತ. ಹಾಗಾಗಿ ಇನ್ನೂ ಒಂದು ಸಲ ಮಡ್ಲಕ್ಕಿ ಕೊಟ್ಟು ತುಪ್ಪನ ಅರ್ಪಣೆ ಮಾಡಿ ಅಂತ ಹೇಳಿದ್ರು ತಾಯಿಗೆ. ಹಾಗಾಗಿ ಬಂದಿದ್ವಿ. ನಮಗೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಹಾಗಾಗಿ ನಾವು 5ನೇ ಸಲನೋ 6ನೇ ಸಲನೋ ಬರ್ತಾ ಇರೋದು ಇದು. ಸೊ ನಮಗೆ ತಾಯಿ ಮೇಲೆ ನಂಬಿಕೆ ಇದೆ, ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ ಅಂತ. ಗುರುಗಳು ನಮಗೆ ಅದೇ ರೀತಿ ನಾವು ಕೇಳ್ಕೊಂಡು ಬಂದದಕ್ಕೆ ಸಾಥ್ ಕೊಟ್ಟು ಎಲ್ಲ ರೀತಿನೂ ಹೀಗೆ ಮಾಡಿ ಅಂತ ಪರಿಹಾರ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ, ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಗರ್ಭಗುಡಿಗೆ ಪ್ರವೇಶ ಹೋದಾಗ್ಲೂ ಅಷ್ಟೇ ತಾಯಿ ಇಲ್ಲಿ ಸಾಂಪ್ರದಾಯಿಕವಾಗಿ ಪ್ಯಾಂಟ್ ಹಾಕೊಂಡವ್ರಿಗಾಗ್ಲಿ ಜೀನ್ಸು ಟಾಪು ಈ ಥರ ಆ ಥರದವ್ರಿಗೆ ಪ್ರವೇಶ ಇಲ್ಲ. ಪಂಚೆ, ವಲ್ಲಿ ಮತ್ತೆ ಚೂಡಿದಾರ್ ಈ ಥರನ ಫುಲ್ ವೇಲ್ ಧರಿಸ್ಕೊಂಡು ಬರೋಂಥವ್ರಿಗೆ ಮಾತ್ರ ಪ್ರವೇಶ ಅಂತ ಹೇಳ್ತಾರೆ. ತುಂಬ ತಾಯಿನ ನೋಡ್ತಾ ಇದ್ದಾಗೇನೆ 2 ಕಣ್ಣು ಸಾಲಲ್ಲ ಅನ್ನೋ ಥರ ಅನ್ಸುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಹೊರಗಡೆ ಬರೋದಕ್ಕೆ ಮನಸ್ಸು ಆಗಲ್ಲ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ. ನಮ್ಮ ಅಲ್ಲಿ ಹೋದ್ರೆ ಕಣ್ಣಲ್ಲಿ ನೀರು ತುಂಬಿಸುತ್ತೆ. ಅಷ್ಟು ಅದು ಖುಷಿಗಾಗ್ಬೋದು. ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋ ತಾಯಿ ಅಂತ ಬೇಡ್ಕೊಂಡಿರ್ಬೋದು. ಕಣ್ಣಲ್ಲಿ ನೀರು ತುಂಬುತ್ತೆ. ತಾಯಿ ಪರಿಹಾರ ಮಾಡ್ತಾಳೆ ಅನ್ನೋ ನಂಬಿಕೆ ತುಂಬ ಇದೆ ಅನ್ಸುತ್ತೆ. ಅಮ್ಮ ತುಂಬ ಪವರ್ಫುಲ್ ಆಗಿದ್ದಾಳೆ, ಕಾಪಾಡ್ತಾರೆ ತಾಯಿ ಅಂತ ನಂಬಿ. ಅಷ್ಟಿಲ್ದೆ ನಾವು 5ನೇ ಸಲ 6ನೇ ಸಲ ಬರೋದಕ್ಕಾಗಲ್ಲ. ಅಷ್ಟು ಪಾಸಿಟಿವ್ ವೈಬ್ಸ್ ಇರೋದ್ರಿಂದನೇ ನಾವು ಮತ್ತೆ ಮತ್ತೆ ಬರೋದಕ್ಕೆ ಇಷ್ಟಪಡೋದು. ಯಾಕೆಂತಂದ್ರೆ ಒಬ್ರಿಗೆ ಒಂದು ಪಾಸಿಟಿವ್ ವೈಬ್ಸ್ ಇಲ್ಲ ಅಂತಂದ್ರೆ ಅಷ್ಟು ಮತ್ತೆ ಬರೋದಕ್ಕೆ ಮನ್ಸಾಗಲ್ಲ. ತುಂಬಾ ತಾಯಿ ಪವರ್ಫುಲ್ ಆಗಿದ್ದಾಳೆ, ಕಾಪಾಡ್ತಾಳೆ ಅನ್ನೋ ನಂಬಿಕೆ ತುಂಬಾ ಇದೆ. ನಮಗೂ ಕೂಡ 9 ರೂಪಾಯಿ 5 ರೂಪಾಯಿ ಕಾಣಿಕೆ ಕಟ್ಟಕ್ಕೆ ಹೇಳಿದ್ರು. ಇದು 2ನೇ ಸಲ ಮಡ್ಲಕ್ಕಿ ಜೊತೆಗೆ ಕಾಣಿಕೆ ಕಟ್ಟಕ್ಕೆ ಹೇಳಿದ್ರು. ಆದ್ರಿಂದ ನಾವು ಕಟ್ಕೊಂಡ್ಬಂದು ಆ ಹರಕೆನ ತೀರಿಸ್ತಾ ಇದ್ದೀವಿ. ಕಾಪಾಡ್ತಾಳೆ ಅಂತ. ನಮಸ್ತೆ, ನನ್ನ ಹೆಸರು ರಾಜೇಶ್, ಬೆಂಗಳೂರಿಂದ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ದೇವ್ರ ಹತ್ರ ಪ್ರಶ್ನೆ ಕೇಳ್ಕೊಂಡ್ವಿ. ಆಮೇಲೆ ಸ್ವಾಮಿಗಳ ಹತ್ರ ಹೋದಾಗ ನಾವು ಏನು ಮಾತಾಡ್ದೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಶುರು ಮಾಡಿದ್ವಿ. ನಮಗೆ ಅದು ಮೊದಲ ಸತಿ ಬಂದರೆ ಆಶ್ಚರ್ಯ ಅನ್ನಿಸ್ತು.
ಹಾಗೆಯೇ ನಮ್ಮ ಪ್ರಶ್ನೆಗಳು ಉತ್ತರ ಸಿಗ್ತಾ ಹೋದಂಗೆ ನಮ್ಮ ಇನ್ನೂ ಕೇಳಿದಿರೋ ಪ್ರಶ್ನೆಗಳಿಗೂ ಒಂದೆರಡಕ್ಕೆ ಉತ್ತರ ಸಿಕ್ತು ನಮಗೆ. ಸೊ ಹಾಗಾಗಿ ಭಕ್ತಿ ಅನ್ನೋದು ಎಲ್ಲ ಎಲ್ಲಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಮಗೆ. ನೀವು ಬನ್ನಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ದರೆ ಮತ್ತೆ ಬಂದು ಕೇಳಿ. ಈ ಸತಿ ನಮಗೆ ಹರಕೆ ಹೊತ್ಕೊಳ್ಳೋಕೆ ಹೇಳಿದ್ರು, ನಾವು ಹರಕೆ ಹೊತ್ಕೊಂಡು ಮತ್ತೆ ಬಂದಿದ್ದೀವಿ. ಹುಣ್ಣಿಮೆ ಆಗಲಿ, ಫುಲ್ ಮೂನ್ ಆಗಲಿ, ಮೂನ್ಸ್ ಆಗಲಿ ಬನ್ನಿ. ನೀವು ಇಲ್ಲಿ ಅಕ್ಷರಾಭ್ಯಾಸನೂ ಮಾಡ್ತಾರೆ. ಪೂಜೆ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಪೂಜೆ ಚೆನ್ನಾಗಾಯಿತು. ಮತ್ತೆ ನೀವು ಬನ್ನಿ ಅಂತ ಹೇಳ್ಕೊತೀನಿ. ನನ್ನ ಹೆಸರು ಲಲಿತಾ ಅಂತ. ನಾವು ಉಳಿಮಾವಿಂದ ಬರ್ತಾ ಇದ್ದೀವಿ. ನಾವು ಯೂಟ್ಯೂಬ್ ಚಾನಲ್ ನೋಡ್ಕೊಂಡೇ ಬಂದಿರೋದು. ನನ್ನ ಮಗಳ ಮದುವೆಗೆ ಅಂತ ಕಳಸೊಬ್ಬರ ಕ್ವಶನ್ ಕೇಳಿದ್ದೀವಿ. ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಈಗ ಆಲ್ಮೋಸ್ಟ್ ಆಗ್ತಾ ಇದೆ. ಅದು ಅವ್ರು ಹೇಳಿ ಟೈಮ್ಗೆ ಆಗುತ್ತೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ. ನಾನು ಏನು ಅನ್ಕೊಂಡು ನಿಂತ್ಕೊಂಡೋ, ನಾನು ಏನು ಕೇಳೋಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ. ಅವ್ರು ಹೇಳೋದು ನಾನು ಏನು ಕ್ವಶನ್ ಕೇಳಬೇಕು ಅಂತ ಹೇಳಿದ್ನೋ ಅದೇ ಕ್ವಶನ್ ಅವ್ರು ಹೇಳೋದು, ನೀನು ಇದಕ್ಕೆ ಬಂದಿದ್ಯಮ್ಮ ಅಂತ. ಈ ಟೈಮ್ಗೆ ನಿನ್ನ ಕ್ವಶನ್ ಆಗುತ್ತೆ ಅಂತ ಹೇಳಿದರೆ ಆ ಟೈಮ್ ನನಗೆ ಆಲ್ಮೋಸ್ಟ್ ಹತ್ತತ್ರ ಬರ್ತಾ ಇದ್ದೀನಿ. ನನ್ನ ಮಗಳ ಮದುವೆಗೆ ಹತ್ತತ್ರ ಬರ್ತಾ ಇದ್ದೀನಿ. ನನ್ನ ಹತ್ರ ಬಂದು ನನ್ನ ಹತ್ರ ದಳ ಕರ್ಕೊಂಡು ನನ್ನ ತಾಯಿ ನಮ್ಮಮ್ಮ ನನ್ನ ಎಷ್ಟು ದೇವ್ರ ಹತ್ರ ಹೋಗಿ ಬೇಡಿಕೊಂಡಿದ್ದೀನಿ. ನಾನು ನನ್ನ ಮಗಳ ಮದುವೆ ಎಷ್ಟೋ ದಿವಸದಿಂದ ಆಗಿಲ್ಲ. ತಾಯಿ ನಮ್ಮಮ್ಮ ನನ್ನ ಕಣ್ಣು ತೋರಿಸಿ ನನ್ನ ಮುಂದೆ ಕರ್ಕೊಯ್ತವಳೆ. ಹಾಗೇ ಆಗುತ್ತೆ ಕೆಲಸ. ಈಗ ಆಲ್ಮೋಸ್ಟ್ ನನ್ನ ಮಗಳ ಮದುವೆ ಸೆಟ್ ಆಗೋ ಮೂಮೆಂಟಲ್ಲಿದೆ. ಹಾಗೆ ಆಗುತ್ತೆ ತಾಯಿ ನನ್ನಮ್ಮ ಚೌಡೇಶ್ವರಿ ಮಾಡಿಕೊಡ್ತಾರೆ ನಂಬಿಕೆ ಇದೆ. ಮನಸ್ಸೆಲ್ಲ ಒಂಥರ ಮೈಯೆಲ್ಲ ಒಂಥರ ರೋಮಾಂಚನ. ಅದು ಹೇಳೋಕ್ಕಾಗಲ್ಲ. ಆ ತಾಯಿ ನೋಡ್ತಾರೆ, ಇನ್ನೂ ನೋಡೋಣ ಅನಿಸುತ್ತೆ. ಏನು ಹೇಳ್ಬೇಕು ಅಂತಲೂ ಗೊತ್ತಾಗಲ್ಲ. ಅಷ್ಟು ಒಂಥರ ಮೈಯೆಲ್ಲ ಒಂಥರ ಇನ್ನೂ ತಾಯಿ ನೋಡಬೇಕು ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಕಷ್ಟ ಅಮ್ಮನಿಗೆ ಹೇಳ್ಬೇಕು ಅನ್ನೋದು ತುಂಬ ಅನಿಸುತ್ತೆ. ತಾಯಿ ಮಹಿಮೆ ಇನ್ನು ಎಷ್ಟಿರ್ಬೇಕು. ತಾಯಿ ಇನ್ನು ಎಲ್ಲರಿಗೂ ಯಾವ್ಯಾವ ಥರ ಅವ್ರ ಕೋರಿಕೆಲ್ಲ ಚೆನ್ನಾಗಿ ಈಡೇರಿಸ್ತಾವಳೆ. ಅದೇ ಥರ ತಾಯಿ ಎಲ್ಲರಿಗೂ ಅವ್ರ ಕೋರಿಕೆ ಈಡೇರಿಸ್ಲಿ. ನಾವು ಅಮೃತ ಬೆಂಗಳೂರಿಂದ ಬಂದಿದ್ದೀವಿ. ನಾವು ಗುರುಗಳ ಹತ್ರ ಬಂದಿದ್ವಿ ಶಾಸ್ತ್ರ ಕೇಳೋಕ್ಕೆ. ಅವರು ಹುಣ್ಣಿಮೆಗೆ ಬರೋಕ್ಕೆ ಹೇಳಿದ್ರು. ಇಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ತುಂಬ ಖುಷಿ ಆಗ್ತಿದೆ. ನಾವು ಬೆಂಗಳೂರಿಂದ ಬಂದಿರೋದು. ನಮಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ನಮಗೆ ಶೃಂಗೇರಿ ಶಾರದಾಂಬೆ ನೋಡಿದಷ್ಟೇ ತುಂಬ ಖುಷಿಯಾಗಿದೆ. ತುಂಬ ಒಂಥರ ಫೀಲ್ ಆಗಿದೆ ತುಂಬ ಇಲ್ಲಿ ಬಂದಮೇಲೆ. ಗುರುಗಳ ಹತ್ರ ಹೋದಾಗ ಅವರು ಕೇಳಿದ್ರು. ನಾವು ಕೇಳೋಕ್ಕೆ ಮುಂಚೆನೇ ಅವ್ರು ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದ್ರು. ಅದೇ ಆಗಿದೆ, ಕರೆಕ್ಟಾಗಿ ಆಗಿದೆ. ನಾವು ಬೆಂಗಳೂರಿಂದ ಬಂದಿದ್ದು, ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಬಂದಿದ್ದು. ದೇವ್ರ ಯಾರೋ ಹೇಳಿದ್ರು ಈ ಥರ ಪೂಜಾರಿ ಅವರು ಹೇಳ್ತಾರೆ ಅಂತ ಕೇಳಿದ್ವಿ. ಕರೆಕ್ಟಾಗಿ ಹೇಳಿದ್ರು. ನಾವು ಅನ್ಕೊಂಡು ಮನ್ಸಲ್ಲಿ ಏನು ಅನ್ಕೊಂಡಿದ್ವೋ ಅದನ್ನೇ ಕರೆಕ್ಟಾಗಿ ಹೇಳಿದ್ರು. ಅವ್ರು ಅಷ್ಟು ಕರೆಕ್ಟಾಗಿ ಹೇಳಿದ್ ನೋಡಿ ನನಗೂ ನನ್ನ ಮಗನಿಗೂ ತುಂಬಾನೇ ಆಶ್ಚರ್ಯ ಆಯಿತು. ಗರ್ಭಗುಡಿಯಲ್ಲಂತೂ ದೇವ್ರು ಅಲ್ಲೇ ಸಾಕ್ಷಾತ್ ಕುತ್ಕೊಂಡಿದ್ದಾಳೆ. ಫುಲ್ ಪಾಸಿಟಿವ್ ವೈಬ್ರೇಷನ್ ಇದೆ. ನಾವು ಅನ್ಕೊಂಡಿದ್ದ ಪೂಜಾರಿಗಳು ಹೇಳಿದ್ದಕ್ಕೆ ನಮ್ಗೆ ತುಂಬ ಅಂದರೆ ತುಂಬ ಸಮಾಧಾನ ಆಗಿದೆ. ಹುಣ್ಣಿಮೆ ದಿನ ಮಡ್ಲಕ್ಕಿ ತೊಗೊಂಬಂದು ಕೊಡಿ, ಹರಕೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಹುಣ್ಣಿಮೆ ದಿನ ಬಂದಿದ್ದೀವಿ. ಇಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ತಾಯಿ ಶಕ್ತಿ ತುಂಬಾನೇ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಳ್ಳಿ.
ನಮ್ಮೂರು ಬೆಂಗಳೂರು. ಈ ದೇವಸ್ಥಾನದ ಬಗ್ಗೆ ನನ್ನ ತಂಗಿ ನಮ್ಮ ತಾಯಿ ಹೇಳಿರೋದಕ್ಕೆ ಬಂದೆ. ಗುರುಗಳನ್ನ ಪ್ರಶ್ನೆ ಕೇಳಿ ನೋಡಿದೆ. ಅವ್ರು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದ್ದಾರೆ. ಮತ್ತೆ ಇವತ್ತು ಬರೋದಕ್ಕೆ ಹೇಳಿದ್ದಾರೆ. ಬಂದೆ. ಇವತ್ತು ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ಚೆನ್ನಾಗಿತ್ತು. ಅಂದ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾಯಿದೆ. ಫಸ್ಟು 5 ರೂಪಾಯಿ ಕಟ್ಟಿಟ್ಟೆ. ಪ್ರಶ್ನೆ ಕೇಳಿದ್ಮೇಲೆ ಅವ್ರು 9 ರೂಪಾಯಿ 5 ರೂಪಾಯಿ ಕಟ್ಟಿಡಕ್ಕೆ ಹೇಳಿದ್ರು ಸಪ್ರೇಟಾಗಿ. 9 ರೂಪಾಯಿ ಇವತ್ತು 9 ರೂಪಾಯಿ ಮತ್ತು 5 ರೂಪಾಯಿ ಸಪ್ರೇಟಾಗಿ ಹಾಕಕ್ಕೆ ಹೇಳಿದ್ರು, ಹಾಕಿದ್ದೀನಿ. ವೀಕ್ಷಕರೇ, ಇಷ್ಟೆಲ್ಲ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ಈ ಸನ್ನಿಧಾನ ಇರುವುದಾದರೂ ಎಲ್ಲಿ ಗೊತ್ತಾ? ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗಾ ಹೋಬಳಿ ಅಂಗರಹಳ್ಳಿ ಕೆಜಿ ದೇವಿಪಟ್ಟಣ ಗ್ರಾಮದಲ್ಲಿದೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾ ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ಬರವಣಿಗೆ ಪ್ರಶ್ನೆಯನ್ನು ಕೇಳಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹಾಗೂ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.